श्रीभगवानुवाच बहूनि मे व्यतीतानि जन्मानि तव चार्जुन तान्यहं वेद सर्वाणि न त्वं वेत्थ परन्तप। ಶ್ಲೋಕಕ್ಕೂ ಮೊದಲು ಶ್ರೀ ಭಗವಾನುವಾಚ ಹೇಳಬೇಕು. ಬಹೂನಿ, ಇಲ್ಲಿ ಹೂ ದೀರ್ಘ, ನೀ ರಸ್ವ. ಬಹೂನಿ ಮೇ ವ್ಯತೀತಾನಿ, ಮೇ ದೀರ್ಘ ಬಂದು ನಂತರ ಮೇ ಮೇಲೆ ಆಘಾತ. ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ. ಜನ್ಮಾನಿ, ಇಲ್ಲಿ ನೀ ರಸ್ವ. ಜನ್ಮಾನಿ, ಈ ರೀತಿ ನೀ ಮೇಲೆ ಲಯ ತಗೊಂಡು ಅದನ್ನು ದೀರ್ಘ ಮಾಡಬಾರ್ದು. ಜನ್ಮಾನಿ ತವ, ಜನ್ಮಾನಿ ತವ ಚಾರ್ಜುನ, ಚ ದೀರ್ಘ. ನೋಡೋಣ ಮುಂದಿನ ಪಂಕ್ತಿ. ತಾನ್ಯಹಂ ವೇದ ಸರ್ವಾಣಿ. ತಾನ್ಯಹಂ ಅನುಸ್ವಾರದ ಉಚ್ಚಾರಣೆ ನಾಸಿಕಾ ವ ರೀತಿ, ಕಾರಣ ಮುಂದಿನ ಶಬ್ದ ವೇದ, ಅವರ್ಗೀಯ ವ್ಯಂಜನ ವದೊಂದಿಗೆ ಪ್ರಾರಂಭ ಆದ ಕಾರಣ. ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ನ ತ್ವಂ, ನ ಮೇಲೆ ಆಘಾತ. ನತ್ವ, ನತ್ವ ಈ ರೀತಿ. ತ್ವ ಆದ ನಂತರ ಅನುಸ್ವಾರ ಉಚ್ಚಾರಣೆ ನಾಸಿಕಾ ವ. ನತ್ವಂ, ನತ್ವಂ ವೇತ್ಥ, ಇಲ್ಲಿ ವೇಥ ಅಂತ ಇಲ್ಲ, ವೇ ನಂತರ ತ ಮತ್ತೆ ಥ ಸೇರಿ ಸಂಯುಕ್ತ ಅಕ್ಷರ. ವೇತ್ಥ ಪರಂತಪ. ನೋಡೋಣ ಪೂರ್ತಿ ಶ್ಲೋಕ ಮತ್ತೊಮ್ಮೆ. ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ರ